ಪ್ರಜಾಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ. ಲಕ್ಷ್ಮೇಶ್ವರ ನಗರದ ಚೆನ್ನಮ್ಮನ ವನದಲ್ಲಿ ತಾಲೂಕಿನ ರಾಮಗೆರೆ ಬಸವಣ್ಣನವರ ಬೆಟಗೇರಿ ಅಭಿಮಾನಿ ಬಳಗದ ವತಿಯಿಂದ ಶನಿವಾರ ಸದ್ಬೋಧ ಸಮ್ಮಾನ ಸಮ್ಮೇಳನ ಕಾರ್ಯಕ್ರಮ ಜರುಗಿತು. ಸಾನ್ನಿಧ್ಯ ವಹಿಸಿದ ಮುಂಡರಗಿ ಅನ್ನದಾನೀಶ್ವರ ಸಂಸ್ಥಾನ ಮಠದ ಜಗದ್ಗುರು ನಾಡೋಜ ಡಾಕ್ಟರ್ ಅನ್ನದಾನೀಶ್ವರ ಸ್ವಾಮೀಜಿ, ಡಿಡಿಪಿಐ ಎಂ.ಎ. ರೆಡ್ಡೇರ, ವಿಶ್ರಾಂತ ಡಿಡಿಪಿಐ ಐ.ಬಿ. ಬೆನಕೊಪ್ಪ, ಲಕ್ಷ್ಮೇಶ್ವರ ಕರೇವಾಡಿ ಮಠದ ಮಳೆ ಮಲ್ಲಿಕಾರ್ಜುನ ಸ್ವಾಮೀಜಿ, ಲಕ್ಷ್ಮೇಶ್ವರ ಎಪಿಎಂಸಿ ಮಾಜಿ ಅಧ್ಯಕ್ಷ ಬಸಣ್ಣ ಬೆಟಗೇರಿ, ಹಾನಗಲ್ ಬಿಇಒ ವಿ.ವಿ. ಸಾಲಿಮಠ, ಮುಂಡರಗಿ ಬಿಇಒ ಎಚ್.ಎಂ. ಪಡ್ನೇಶಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಪ್ರಾಥಮಿಕ ಶಿಕ್ಷಕರ ಸಂಘದ ತಾಲೂಕು ಘಟಕದ ಅಧ್ಯಕ್ಷ ಬಿ.ಎಸ್. ಹರ್ಲಾಪುರ, ಕಸಾಪ ತಾಲೂಕು ಘಟಕದ ಅಧ್ಯಕ್ಷ ಈಶ್ವರ ಮೆಡ್ಲೇರಿ, ಮಂಜುನಾಥ್ ಕೊಕ್ಕರಗೊಂದಿ, ಬಿ.ಎಂ. ಕುಂಬಾರ, ಉಮೇಶ್ ನೇಕಾರ, ಸತೀಶ್ ಬೋಂಬ್ಳೆ ಸೇರಿದಂತೆ ಮತ್ತಿತರರು ಇದ್ದರು. ಇದೇ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ಮಕ್ಕಳನ್ನು ಸನ್ಮಾನಿಸಲಾಯಿತು. ಚಂದ್ರು ನೇಕಾರ ಸ್ವಾಗತಿಸಿದರು. ನಾಗರಾಜ ಶಿಗಲಿ ನಿರೂಪಿಸಿದರು. ನಂತರ ಶಿಕ್ಷಕ ರಾಜು ರಜಪೂತ್ ಅವರಿಂದ ಮನರಂಜನಾ ಕಾರ್ಯಕ್ರಮ ಜರುಗಿತು. ಮತ್ತು ಇವಾಗ ಹೇಳೋದು ನಾವು ಯಾವಾಗ ಹೇಳೋಕ್ಕಾಗತ್ತೆ? ಈ ಸಂದರ್ಭದಲ್ಲಿ ಹೇಳೋದು ಯಾವಾಗ ಹೇಳಲಿಕ್ಕೆ ಸಾಧ್ಯ ಇದೆ? ಈಗ ಹೇಳಬೇಕಲ್ಲ ಅದನ್ನ. ಅದಕ್ಕೋಸ್ಕರವಾಗಿ ಆ ರೀತಿ ಒಳಗೆ ಅವರು ತಮ್ಮ ವ್ಯಕ್ತಿತ್ವವನ್ನು ರೂಪಿಸ್ಕೊಂಡು ಹೋದರು. ನನಗೆ ಭಾಳ ಇಷ್ಟವಾಗಿರ್ತಕ್ಕಂಥ ಒಂದು ಸೆಂಟೆನ್ಸ್ ಇದೆ. ಸೂರ್ಯ ಹುಟ್ಟುವಾಗಲೂ ನಿಗರ್ವಿ, ಮುಳುಗುವಾಗಲೂ ನಿಗರ್ವಿ, ಹಂಗ ಬಸವಣ್ಣನವರ ಬದುಕು ಅಂತ ತಿಳ್ಕೊಂಡು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಕುಟುಂಬದಾಗ ನಾವು ಆಗಲಿ ಅನ್ನೋದಕ್ಕೆ ಸುಸ್ಥಿರತೆ ಇಲ್ಲಿ ಏನು ಅಂತ ಅನಿಸಿದ್ದೇನೆ ಅಂತೇಳಿ ಅನಿಸ್ತಾನೆ ಇರ್ತದೆ. ಹಾಗಾಗಿ ಕುಟುಂಬ ನಮ್ಮೆಲ್ಲರಿಗೂ ಮೂಲಸ್ಥ. ಅದರ ಅಭಿವೃದ್ಧಿಯೇ ನಮ್ಮೆಲ್ಲರ ಅಭಿವೃದ್ಧಿ. ಅದರಲ್ಲಿ ಇರುವ ಸಮಾಧಾನವೇ ನಮ್ಮ ಸಮಾಧಾನ. ಕುಟುಂಬ ಬೆಳೆಯಬೇಕಾದಲ್ಲಿ ಸಾಮೂಹಿಕವಾದಂಥ ಶ್ರಮ ಬೇಕಾಗ್ತದೆ ಅಂತ ಹೇಳಿ ಏನೇ ಪ್ರಾರಂಭ ಮಾಡಿದರೆ ಕುಟುಂಬದಿಂದ ಪ್ರಾರಂಭ ಮಾಡಲಿ ಅಂತ ಹೇಳಿ ಬಹುಶಃ ಇಂಥದ್ದೊಂದು ಟಾಪಿಕ್ ಆಯ್ಕೆ ಮಾಡಿರಬಹುದು ಅಂತ ಹೇಳಿ ನನ್ನದೊಂದು ಊಹೆ.